ನನ್ನ ಕೊಡಲಿಯಿಂದ ನಿನ್ನ ಘಟ್ಟ ಉಳಿಸಬೇಕಾಗುತ್ತದೆ. ಬಿಟ್ಟು ನಿಲ್ಲವಳನ್ನು. ನೀನೇನು ಮಂಡ್ಯ ಗೌಡನ, ಆಂಧ್ರ ರೆಡ್ಡಿನ, ತಮಿಳು ತೈಲನ? ಯಾರೋ ನೀನು? ನನ್ನ ಸರಸ ಸಲ್ಲಾಪದಲ್ಲಿ ಹಡ್ಡೈಸಿಕೊಂಡ ನೀನೇ ಅವನು? ಜೈ ಭಾರತ ಜನನಿಯ ತನು ಚಾಹತೆ, ಜೈ ಹೇ ಕರ್ನಾಟಕ ಮಾತೆಯ ಸುಪುತ್ರ. ಗಂಡ ಬೇರುಂಡ, ಉಂಡ ಮನೆಗೆ ಕಣ್ಣಾಕುವಾರ ಚಂಡಮುಂಡರ ಗಂಡ. ಗಂಗಾ ಯಮುನಾ ಕಾವೇರಿಯ ಮಾನ ಕಾಪಾಡಿದ ಆಂಜನೇಯ. ನಿಮ್ಮಂತ ಪುಂಡರಿಗೆ ಮಿಂಡ ಈ ಸೂರ್ಯ. ಪುಂಡರಿಗೆ ಮಿಂಡ. ಸೂರ್ಯ, ಯಾವ್ದಾದ್ರೂ ಸೂಳೆಗೆ ಮಿಂಡನಾಗುವುದನ್ನು ನಾನು ನೋಡಿದ್ದೇನೆ. ನನ್ನಂತ ಪುಂಡನಿಗೆ ಮಿಂಡನಲ್ಲ. ಲೇ ಸೂರ್ಯ, ನೀನ್ಯಾವನಾದ್ರೂ ನನಗೇನು? ಇನ್ನೊಂದು ಸಾರಿ ಏನಾದ್ರೂ ಮಾತಾಡಿದ್ರೆ ಏನು ಮಾಡುವೆ? ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ಆ ಹೆಣ್ಣಿನ ಬಾಳನ್ನು ರಕ್ತಕ್ಕೆ ತಳ್ಳಿ ನಾನೇ ಪುಂಡನೆಂದು ಮೆರೆಯುವ ನಿಮ್ಮಂತ ಬಂಡರಿಗೆ ಬುದ್ಧಿ ಕಲಿಸುವ ಇಲ್ಲಿಂದ ಹೊರಟು ಹೋಗಲು ಅದೆಂದಿಗೂ ಸಾಧ್ಯ ಮಿಸ್ಟರ್. ಸೂರ್ಯ, ನನ್ನ ಪ್ರೇಮ ವಿಲಾಸದಲ್ಲಿ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವಳು ಮತ್ತೊಬ್ಬನಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬನಿಗೆ ಮೈ ಕೊಟ್ಟು ನನಗೆ ಕೈ ಕೊಟ್ಟ ಇವಳು ನನಗೆ ಹಾಕ್ಬೇಕು. ಇನ್ನೊಂದು ಸಾರಿ ಏನಾದ್ರೂ ನೆಗರಾಡಿದ್ರೆ ನಿನ್ನನ್ನು ಎಲ್ಲ ಜೊತೆ ಕೊಡ್ತೇನೆ. ಅಕ್ಷರ ಅಕ್ಷರ ನಾನು ಮಾಡಿದ ಗಣಾಂಗ ಕಾರ್ಯ ಗಣಂದಾರಿ ಕೆಲಸ ಯಾರ ಮುಂದೆ ಹೇಳಬಾರದೆಂದು ನನ್ನನ್ನು ಎದುರಿಸುವಿಯ? ಹೆಣ್ಣು ಮಕ್ಕಳನ್ನು ಎದುರಿಸಿ ಅನ್ನ ತಿಂತರು ನಿನಗೆಷ್ಟು ಕಾಪಿರಬೇಕಾದರೆ ಇನ್ನು ಇಂಥವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವ ನನಗೆಷ್ಟು ರೋಷ ಆವೇಶ ಮಾಡಿದರೆ ಸತ್ಯದ ಕೊಬ್ಬೆ ಕುಯ್ಯೆ. ಸೂರ್ಯ, ಇಷ್ಟಕ್ಕೆ ಮುಗೀತು ಅಂತ ತಿಳಿಬೇಡ. ಇವಳನ್ನು ಬೇಟೆ ಆಡಕ್ಕೆ ಬಂದದ್ದು ನಂದು ಸಿಂಹದ ಲೆಕ್ಕ. ಇವಳನ್ನು ಕಾಪಾಡಿದೆಲ್ಲ ನೀನು ನರಿ ಲೆಕ್ಕ. ಇನ್ನು ಮುಂದೆ ಸ್ಟಾರ್ಟ್, ಮುಂದಿನ ಅಧ್ಯಾಯ ಬರುತ್ತೇನೆ. Be careful. ಅಲ್ಲ, ನೀನು ಆ ದುರ್ಗಶಿವನ ಮಗಳು ಚಂದ್ರಕಲಾ ಅಲ್ಲವೇ? ನೀವು ಇಲ್ಲಿಗೆ ಏಕೆ ಬಂದಿರುವಿರಿ? ನೋಡಿ, ನನ್ನಣ್ಣ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಅಣ್ಣನಿಗೆ ಸಹಾಯ ಮಾಡಬೇಕೆಂದು ತೋಟಕ್ಕೆ ಹೊರಟಿದ್ದೆ ನಾನು. ಅಷ್ಟರಲ್ಲಿ ಈ ಘಟನೆ ನಡೆದು ಬಿತ್ತು. ಇವಾಗ ಹಾ, ಇರ್ಲಿ ಇರ್ಲಿ, ನೀವು ಮನೆ ಕಡೆಗೆ ನಡೆಯಿರಿ. ಸೂರ್ಯ, ಒಂದ್ ನಿಮಿಷ ನಿಂತುಕೊಳ್ಳಿ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನ ಪ್ರಾಣ ಕಾಪಾಡಿದ ನನ್ನ ಪಾಲನ ದೇವರು ನೀವು. ನಿಮಗೆ ತುಂಬಾ ಥ್ಯಾಂಕ್ಸ್. ನೋಡಿ ಚಂದ್ರಕಲಾರವರೇ, ನೀವು ಸುತ್ತ 10 ಹಳ್ಳಿಗೆ ಪಾಳೆಗಾರನೆನಿಸಿ ಬಡ ರೈತರನ್ನು ಬೆಳೆದು ತಿಂದು ತೇಗುವ ಪಾಳೆಗಾರನ ಮಗಳು ನೀವು. ನಿಮ್ಮಂತ ಕೆಟ್ಟವರ ಮುಂದೆ ಈ ಸೂರ್ಯನದೇನು ಕೆಲಸ? ನಾನಿನ್ನು ಬರುತ್ತೇನೆ. ನಿಂತುಕೊಳ್ಳಿ. ನೋಡಿ, ನಮ್ಮ ತಂದೆಯವರು ಎಂತವರು ಎನ್ನುವುದು ನಿನ್ನವರಿಗೆ ಗೊತ್ತು. ಆದ್ರೆ ಏನು ಮಾಡಬಹುದು? ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿ ನನಗೆ ರಕ್ಷಣೆ ಕೊಟ್ಟವರು ನೀವು. ಆದ್ರೆ ನೀವೇ ನನ್ನ ಕೈ ಹಿಡಿದು ಮುಂದೆ ನಡೆಸಬೇಕೆನ್ನುವುದೇ ನನ್ನ ಆಸೆ. ಎಂದಿಗೂ ನನಗೆ ಕೈ ಬಿಡಬೇಡಿ ಸೂರ್ಯ. ನ್ಯಾಯದ ಮಾತು ಹೀಗೆ ಬೇಡ. ನೀವು ಇಲ್ಲಿ
ಜಾಗ ಖಾಲಿ ಮಾಡಿರಿ. ಅಂದ್ರೆ ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ ಅಂತ? ಆದರೆ ನಿಮ್ಮಂತ ಹುಡುಗಿಯರು ನಂಬುದು ಬಹಳ ಕಷ್ಟ. ಹೇಗೆಂದರೆ ಅವರು ಒಂದು ಕೆಟ್ಟ ಉಳಿದ ಹಾಗೆ, ಅವರು ನಂಬೋದು ಬಿಡೋದು ಗೊತ್ತಾಗುವುದಿಲ್ಲ. ನೋಡಿ, ಎಲ್ಲರೂ ಕೆಟ್ಟವರಂತ ತಿಳಿದುಕೊಳ್ಳೋದು ತಪ್ಪು. ಅದರಲ್ಲಿ ಒಳ್ಳೆ ಹುಳ ಒಂದೇ ಒಂದು ಇರ್ತದೆ ಎನ್ನುವುದು ನಿಮಗೆ ಭಾವಿಸಬಾರದು ಅಂತ. ಹಾಗೆ ನಂಬುವುದು ಮೂರ್ಖತನ. ಇನ್ನು ಮುಂದೆ ನಂಬುತ್ತೇನೆ. ಹಾ, ಇರ್ಲಿ, ಹೇಳಿ. ನೋಡಿ, ಪದೇ ಪದೇ ನನ್ನನ್ನು ಈ ರೀತಿ ಮಾತನಾಡಿ ಅವಮಾನಿಸಬೇಡಿ ನನ್ನನ್ನು. ಯಾಕೆಂದ್ರೆ ನಾನು ಅವರ ಮಗಳಾಗಿ ಹುಟ್ಟಿದ್ದು ನಿಜ, ಆದ್ರೆ ಅಂತ ನಿಜ ಹೆಣ್ಣು ನಾನಲ್ಲ. ನಾನು ಜಗ್ಗ ಕಷ್ಟ ಅನುಭವಿಸಿದ್ದೇನೆ ಇವಾಗ. ಆದ್ರೆ ಆ ಕಷ್ಟಕ್ಕೆ ಇವಾಗ ಪ್ರಾಯಶ್ಚಿತ್ತವೇ ಇಲ್ವೇ ನನ್ನಲ್ಲಿ. ನನ್ನನ್ನು ದಯವಿಟ್ಟು ದೂರ ಮಾಡಬೇಡಿ. ನೋಡು, ನಾನು ಇದನ್ನು ನಂಬುತ್ತೇನೆ. ಈಗ ನನ್ನಿಂದ ಏನಾಗಬೇಕಾಗಿದೆ ಹೇಳಿ. ನೋಡಿ ಸೂರ್ಯ, ಈ ನನ್ನ ಪರಿಸ್ಥಿತಿಯನ್ನು ನೋಡಿ ಎಲ್ಲ ನಾನು ನಿಮಗೆ ಇವಾಗಲೇ ಹೇಳಿಬಿಟ್ಟಿದ್ದೀನಿ. ಆದ್ರೆ ನನ್ನನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟುಕೊಟ್ಟಿದ್ದು ಇವಾಗ. ಹಾಗಾದರೆ ಈಗ ನಿಮ್ಮ ಮಾತನ್ನು ನಾನು ನಂಬುತ್ತೇನೆ. ನೋಡಿ, ಇವಾಗ ನನ್ನಿಂದ ಏನಾಗಬೇಕಂತ ನಿಮ್ಮ ಬಾಯ್ಬಿಟ್ಟು ಹೇಳಿ ಇವಾಗ ನೋಡೋಣ. ಏನು? ಇದು ಸಾಧ್ಯವಿಲ್ಲ. ಇದಕ್ಕೆ ನನ್ನ ತಂದೆಯವರು ಒಪ್ಪುವುದಿಲ್ಲ. ಯಾಕೆ ಒಪ್ಪೋದಿಲ್ಲ? ಅವರನ್ನು ನನ್ನ ತಂದೆಯನ್ನು ಒಪ್ಪಿಸುತ್ತೇನೆ. ಆದಷ್ಟು ಬೇಗನೆ ನೀವು ನನ್ನ ಪತಿಯಾಗಿರ್ಬೇಕೆನ್ನುವುದೇ ನನ್ನ ಆಸೆ ಸೂರ್ಯ. ನೋಡು, ನಾನೊಂದು ಮಾಡ್ತಿರೋ ಕಾರ್ಯ ನಡೆಸಿಕೊಟ್ರೆ ಮಾತ್ರ ಸರಿ ಅನ್ನಿಸ್ತದೆ. ಅದ್ಯಾವ ಕಾರ್ಯ ಅಂತ ಹೇಳಿ, ನನ್ನ ಕೈಲಾದ ಮೆಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ಇವಾಗ ನಾನು ಮಾಡ್ತಿರುವ ಒಂದು ಮಹಾನ್ ಕಾರ್ಯವಿದೆ. ಅದು ಮುಗಿಯವರೆಗೂ ನಿನ್ನ ಪ್ರೇಮ ಧಾರಾವಾಹಿ ಸಿರಂತರ ಸಾಗಿದ್ರೆ ಮಾತ್ರ ಸರಿ ಅನ್ನಿಸ್ತದೆ. ಆಮೇಲೆ ಆಯ್ತು, ಇದಕ್ಕೆ ನಿಮ್ಮಿಷ್ಟನೇ ನನ್ನಿಷ್ಟ. ಅಲ್ಲಿವರೆಗೂ ನಿಮ್ಮ ದಾರಿಯನ್ನು ನಾನು ಕಾಯ್ತಾನೆ ಇರ್ತಾ ಇದ್ದೀನಿ. ಓಕೆ ಸೂರ್ಯ? ಕವಿಯಾಳ ದಾಸರ